1970ರಲ್ಲಿ ಇಂಡಿಯಾ ಚೈನಾಗಿಂತ 3.1 ಸತಿ ಶ್ರೀಮಂತವಾಗಿತ್ತು. ಏನಾಯಿತು? 1917ರಲ್ಲಿ ಚೀನಾ ಗ್ರೇಟ್ ಲೀಪ್ ಫಾರ್ವರ್ಡ್ ಮಹಾ ನೀತಿ ನಿರ್ಧಾರ ಅವರ ಸಾಂಸ್ಕೃತಿಕ ಕ್ರಾಂತಿಯಿಂದ ಆಚೆ ಬಂದರು. ಅವರು ದೇಶಕ್ಕೆ ಹಾನಿ ಮಾಡಿದ ಮಾओ ಝೆಡಾಂಗ್ ಜಾರಿಗೊಳಿಸಿದ್ದ ಎಲ್ಲ ವಿನಾಶಕಾರಿ ನೀತಿಗಳಿಂದ ಹೊರಬಂದಿದ್ರು. ಇದರ ಮುಂಚೆ ಚೈನಾದ ಜನರಿಗೆ ಯಾವುದೇ ವಿಶ್ರಾಂತಿ, ಸುಖ, ಶಾಂತಿ ಇರಲಿಲ್ಲ. ಏಕೆಂದರೆ ನೀತಿಗಳ ಮುಂಚೆ ಜಪಾನಿನ ಘೋರ ಆಕ್ರಮಣವಿತ್ತು ಮತ್ತು ಆಕ್ರಮಣದ ಮುಂಚೆ ನಡೆದಿದ್ದು ಲಕ್ಷಾಂತರ ಜನರನ್ನು ಕೊಲ್ಲುವ ನಾಗರಿಕ ಯುದ್ಧವಿತ್ತು. ಮತ್ತು ಇದರ ಮೊದಲು ಹಲವಾರು ಕ್ರಾಂತಿಗಳು ನಡೆದಿತ್ತು. ಹೀಗಾಗಿ ನಿಮ್ಮೆಲ್ಲರಿಗೂ ಸ್ಪಷ್ಟವಾಗಿ ಕಾಣಬಹುದು, ಚೈನಾ 1900ರಿಂದ 1970 ತನಕ 80 ವರ್ಷಗಳ ಕಾಲ ನಿರಂತರವಾಗಿ ನರಕವನ್ನು ಅನುಭವಿಸುತ್ತಿತ್ತು. ವಾಸ್ತವದಲ್ಲಿ 1917ನೇ ವರ್ಷವಾಗಿತ್ತು ಮತ್ತು ಆ ಸಮಯದ ಸುಮಾರಿಗೆ ಅವರು ಕೊನೆಗೂ ನರಕದಿಂದ ಮೇಲೇಳಿದ್ದರು. ನರಕ ಪದವನ್ನು ನಾನು ಬಳಸಿದ್ದು ಖಂಡಿತ ಸರಿಯಾದ ಪದ, ಏಕೆಂದರೆ ಚೈನಾದ ಜನಸಾಮಾನ್ಯರು ಅನುಭವಿಸಿದ ಪ್ರಮಾಣ, ಚೈನಾದ ಆರ್ಥಿಕತೆಯ ಅನುಭವಿಸಬೇಕಾದದ್ದು ಮತ್ತು ಚೈನಾ ರಾಷ್ಟ್ರವೇ ಒಟ್ಟಾರೆ ಅನುಭವಿಸಬೇಕಾದ ಇವೆಲ್ಲ ಕಲ್ಪಿಸಲಾರದಷ್ಟು ದೊಡ್ಡದು. ಭಾರತ ಅನುಭವಿಸಿದ್ದಕ್ಕೆ ಯಾವುದೂ ಹೋಲಿಕೆ ಇಲ್ಲ. 1960 ದಶಕದಲ್ಲಿ ಗ್ರೇಟ್ ಲೀಪ್ ಫಾರ್ವರ್ಡ್ ನೀತಿನಲ್ಲಿ ಲಕ್ಷಾಂತರ ಮರಣವಾಯಿತು. ಲಕ್ಷಾಂತರ ರೈತರು ತಮ್ಮ ಹೊಲಗಳಿಂದ ಕಿತ್ತಿ ವಿಫಲವಾಗುವ ಕಾರ್ಖಾನೆಗಳಲ್ಲಿ ಕೆಲಸ ಮಾಡಲು ಆದೇಶವಿತ್ತು. ಈ ನೀತಿ ಚೈನಾದ ಆರ್ಥಿಕತೆಯನ್ನು ಕಿತ್ತಿ ಅಂಗವಿಕಲವಾಗಿ ಮಾಡಿ ಸುಮಾರು 600 ಲಕ್ಷ ಜನರ ಸಾವು ಆಯಿತು. ಒಂದು ನಿಮಿಷ, ನೀವೇ ಸ್ವಲ್ಪ ಯೋಚಿಸಿ. 600 ಲಕ್ಷ ಜನರು, ಸಾಧಾರಣ ಮನುಷ್ಯರು, ನಾನು ನೀನು, ಹಂಗೆ ತಂದೆಯರು, ರೈತರು, ಕಚೇರಿನಲ್ಲಿ ಕೆಲಸ ಮಾಡುವವರು, ಹೆಂಡತಿಗಳು, ಮಕ್ಕಳು. 600 ಲಕ್ಷ ಜನರು ನಮ್ಮ ಹಾಗೆಯೇ ಹೂತಾಯಿತು ಮೌನ ನೀತಿಗಳಿಂದ. ನೆನಪಿರ್ಲಿ, 600 ಲಕ್ಷ ಜನರು ಇಡೀ ಕರ್ನಾಟಕದ ರಾಜ್ಯದ ಜನಸಂಖ್ಯೆಗಿಂತ ಸ್ವಲ್ಪ ಕಮ್ಮಿ ಅಷ್ಟೇ. 600 ಲಕ್ಷ ಒಂದು ಬಹುದೊಡ್ಡ ಸಂಖ್ಯೆ. ಮಾओ ಝೆಡಾಂಗಿನ ನೀತಿಗಳಿಂದ ಪ್ರಪಂಚದ ಇತಿಹಾಸದಲ್ಲಿ ದಾಖಲಾಗಿರುವ ಅತಿ ದೊಡ್ಡ ಮಾನವನ ನಿರ್ಜೀವ ಮೃತ್ಯು. ಮತ್ತೆ ನೀತಿಗಳು ಮೊದಲು ಇತ್ತು ಒಂದು ಭೀಕರವಾದ 1 ದಶಕಕ್ಕಿಂತ ಹೆಚ್ಚು ನಡೆದಿದ್ದ ನಾಗರಿಕ ಯುದ್ಧ ಕೂಡ ಇತ್ತು. ಗೊರಿಲ್ಲಾ ಯುದ್ಧ, ಸಾಮೂಹಿಕ ಕೊಲೆಗಳು, ವಿಷವಾಯು ಬಳಸುವುದು, ವಿಮಾನಗಳಿಂದ ಬಾಂಬಿಂಗ್, ನಾಗರಿಕ ಯುದ್ಧ. ಭಾರತವು ಎಂದಿಗೂ ಇವೆಲ್ಲ ಅನುಭವಿಸಲಿಲ್ಲ. ಇದರ ಮೊದಲು ಜಪಾನಿನ ಆಕ್ರಮಣ. ಜಪಾನು ಲಕ್ಷಾಂತರ ಚೀನಾದ ಜನರನ್ನು ದಾಸರಾಗಿಟ್ಟಿತ್ತು, ಲಕ್ಷಾಂತರನ್ನು ಕೊಂದು ಸಾಮೂಹಿಕ ಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡಿತು, ನಾಶಪಡಿಸಿತು, ಗ್ರಾಮಗಳನ್ನು ಧ್ವಂಸ ಮಾಡಿತು, ಜೀವಾಣು ಉಪಕರಣಗಳನ್ನು ಕೂಡ ಬಳಸಿತು. ಭಾರತವು ಇಂದಿಗೂ ಹಿಂಗೆ ಯಾವತ್ತೂ ಅನುಭವಿಸಲಿಲ್ಲ. ಆಕ್ರಮಣದ ಮುಂಚೆ ನಿರಂತರ ಕ್ರಾಂತಿಗಳು, ಸರ್ಕಾರಗಳು ಪರಸ್ಪರ ಕುಸಿತಗೊಳ್ಳುತ್ತಿತ್ತು, ಚಿಕ್ಕ ಪುಟ್ಟ ತಿರುಮಾರಿ ಅಧಿಕಾರಿಗಳು, ಹಿಂಸರಾಜರು ಇಲ್ಲಿ ಅಲ್ಲಿ ಬರುತ್ತಿದ್ರು. ಭಾರತವು ಇಂದಿಗೂ ಅನುಭವಲಿಲ್ಲ ಇದು. ಹೀಗೆ 80 ವರ್ಷಗಳ ಕಾಲ ಚೀನಾದವರು ಇಂತಹ ಭೀಕರ ಅಪರಾಧಗಳನ್ನು ಅನುಭವಿಸಿತು ಮತ್ತು ಇಂತಹ
ಇಂತಹ ಕಮ್ಮಿ ಸಮಯದಲ್ಲಿ ನಿರಂತರವಾಗಿ ಯಾವ ದೇಶಕ್ಕೂ ಯಾವತ್ತೂ ಆಗಿಲ್ಲ. ಚೀನಾದವರು ಅನುಭವಿಸಿದ ಅಪರಾಧಗಳು ಮತ್ತು ದುರ್ಬಲತೆಯ ತೀವ್ರತೆ ಇವುಗಳಿಂದ ಈಗ ಚೀನಾ ಯಾವುದೋ ಆಫ್ರಿಕಾದ ದೇಶಕ್ಕಿಂತ ಉತ್ತಮವಾಗಲವಂತೆ ತೋರುತ್ತಿತ್ತು. 1960 ದಶಕದಲ್ಲಿ ಲಕ್ಷಾಂತರ ಜನರ ಮರಣ, ವಿದ್ಯಾವಂತ ಶೋಧಿಸಲ್ಪಟ್ಟರು, ಎಲ್ಲ ಪ್ರಗತಿ ಅಭಿವೃದ್ಧಿಯು ಸಾಂಸ್ಕೃತಿಕ ಕ್ರಾಂತಿಯಲ್ಲಿ ನಿಲ್ಲಿತು. ಲಕ್ಷಾಂತರು ಹಲವಾರು ಅಕಾಲಿಕೆಗಳಲ್ಲಿ ಸಾಯುತ್ತಿದ್ರು. ಚೀನಾದಲ್ಲಿ ಇದೆಲ್ಲ ನಡೆಯುವಾಗ ಭಾರತದಲ್ಲಿ ಏನ್ ನಡೀತಾ ಇತ್ತು ಅವಾಗ? ಭಾರತದಲ್ಲಿ ಸಂಪೂರ್ಣ ವಿರುದ್ಧ ಪರಿಸ್ಥಿತಿ ಇತ್ತು. ಭಾರತವು ವಿಶ್ವ ಮಟ್ಟದಲ್ಲಿ ಒಪ್ಪಿಸಿಕೊಂಡಿತು. ಭಾರತಕ್ಕೆ ಬಹಳ ಶಕ್ತಿಶಾಲಿ ನೈತಿಕ ಅಧಿಕಾರವಿತ್ತು ಮತ್ತು ಇದರಿಂದ ನಿಜವಾದ ವಿಶ್ವ ಮಟ್ಟದ ರಾಜಕಾರಣಿ ಪವರ್ ಇತ್ತು. ಇಂದಿನ ಹಾಗಲ್ಲ. ವಿಶ್ವಗುರು ಎಷ್ಟೇ ಬೊಬ್ಬೆ ಹಾಕಿದ್ರು ಅದು ಬರೀ ಗಾಳಿ ಮಾತು. ಈಗ ಬಡವ ದೇಶದಿದ್ರು, ಅಸಮೃದ್ಧ ದೇಶವಿದ್ರು, ಆಗ ನಿಜವಾದ ಪವರ್ ಇತ್ತು. ಆವಾಗ ಭಾರತಕ್ಕೆ ಎಷ್ಟು ಪವರ್ ಇತ್ತಂದ್ರೆ, ಭಾರತ ಆಫ್ರಿಕನನ್ನು ಕಬ್ಜಾ ಮಾಡಿರುವ ಯುರೋಪಿನ ದೇಶಗಳನ್ನು ಬಿಡಲು ಬಹು ಧೈರ್ಯವಾಗಿ ಆದೇಶಿಸಿತು. ಹೌದು, ವಾಸ್ತವದಲ್ಲಿ ಯುರೋಪ್ನಿಂದ ಆಫ್ರಿಕಾದ ಹಲವಾರು ದೇಶಗಳು ಸ್ವತಂತ್ರ ಗೆಲ್ಲುವುದಲ್ಲಿ ಭಾರತ ಒಂದು ದೊಡ್ಡ ಕೊಡುಗೆ ಇದೆ. ಈಗ ಯಾರಾದ್ರೂ 2025ರಲ್ಲಿ ಇಂಡಿಯಾಕ್ಕೆ ಅಷ್ಟೊಂದು ವಿಶ್ವ ಮಟ್ಟದಲ್ಲಿ ಪವರ್ ಇದೆ ಅಂತ ಯೋಚಿಸಬಹುದಾ? ಇಡೀ ದೇಶದಲ್ಲಿ ಯಾರಿಗೂ ಅಷ್ಟು ಪೆದ್ದರಲ್ಲ, ಅಷ್ಟು ಕುರುಡ ನಂಬಿಕೆ ಇಲ್ಲ, ಯಾರು ಅಷ್ಟು ಮೂರ್ಖರಿಲ್ಲ. ಭಾರತಕ್ಕೆ 1960 ದಶಕದಲ್ಲಿ ಇದ್ದಷ್ಟು ರಾಜಕೀಯ ಅಧಿಕಾರ ಇದೆ ಎಂದು ನಂಬಲು. 1960ರಲ್ಲಿ ಮಹಾ ಸುಧಾರಣೆಗಳು ನಡೆಯುತ್ತಿತ್ತು. ಬೆಳವಣಿಗೆ ಮತ್ತು ರೈತರಿಗೆ ಸಹಾಯ ಮಾಡುವ ಹಸಿರು ಕ್ರಾಂತಿ, ದೇಶದ ಹಾಲು ಸ್ಥಿತಿಯನ್ನು ಉತ್ತಮ ಮಾಡುವ ಬಿಳಿ ಕ್ರಾಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಆಡಳಿತದಲ್ಲಿ ಈ ದೇಶವನ್ನು ಅಭಿವೃದ್ಧಿ ಪಡಿಸಲು ಅನೇಕ ನೀತಿಗಳಿದ್ದವು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಬ್ಬ ನಿಜವಾದ ನಾಯಕರು, ಮಹಾಪ್ರಧಾನಿ. ಈಗಿನ 56 ಇಂಚ್ ದೊಡ್ಡ ಎದೆಯವನ ಹಾಗಲ್ಲ. ಆದರೆ ಶಾಸ್ತ್ರಿಜಿ ಅವರು ನಮ್ಮನ್ನು ತುಂಬಾ ಬೇಗ ಬಿಟ್ಟು ಹೋದ್ರು. ಹೀಗೆ ನೀವೇ ನೋಡಬಹುದು, ಭಾರತ ಸ್ವರ್ಗವನ್ನು ಅನುಭವಿಸುತ್ತಿತ್ತು, ಚೀನಾ ನರಕ. ಆದರೂ ಈಗ 2025ರಲ್ಲಿ ಎರಡು ದೇಶಗಳ ಸಮನ್ವಯವೆಂದು ಕರೆಯುವುದು ಒಂದು ದೊಡ್ಡ ಹಾಸ್ಯ. ಚೀನಾ ನಮ್ಮನ್ನು ಎಷ್ಟೊಂದು ದೂರ ಮೀರಿರುವುದನ್ನು, ನಾವು ಹಿಂದೆ ಬಿಟ್ಟಿರುವುದನ್ನು ನೋಡಲು ನಾವು ಭಾರತೀಯರಿಗೆ ಒಂದು ದೊಡ್ಡ ಅವಮಾನ ಮತ್ತು ನಾಚಿಕೆ. ಇದು ಮುಖಕ್ಕೆ ಬಿದ್ದು ಬಿಗಿಯಾದ ಚಾಟಿಯಂತೆ ಅನ್ಸತ್ತೆ. ಈ ನಮ್ಮ ಅವಮಾನ, ನಾಚಿಕೆ ಕಾರಣ ಆ ರಾಜಕಾರಣಿ ಪ್ರಾಣಿಗಳೇ. ಅವು ಇಂದಿಗೂ ಆಡಳಿತ ಮಾಡ್ತಾ ಇತ್ತೆ. ನಾನು ದೇಶವನ್ನು ಶಕ್ತಿಶಾಲಿ ಮಾಡುತ್ತೇನೆ, ನಾನು ಇಂಡಿಯಾನನ್ನು ವಿಶ್ವಗುರುನನ್ನು ಮಾಡುತ್ತೇನೆ, ನಾನು ಇಂಡಿಯಾನನ್ನು ಸೂಪರ್ ಪವರ್ ಮಾಡುತ್ತೇನೆ ಎಂದು ದೇಶದ ಅತಿ ಅಂಧಭಕ್ತನಿಗೂ ಮನಸ್ಸಿನ ಆಳದಲ್ಲಿ ಗೊತ್ತು. ಅಸತ್ಯ ಪ್ರವಾದಿಯ ವಾದಗಳು ಬರೀ ಗಾಳಿ ಮಾತುಗಳು, ಬರೀ ಚುನಾವಣಾ ನಾರಗಳು. ಏಕೆಂದ್ರೆ ಇವೆಲ್ಲ ಪಕ್ಷಗಳಲ್ಲಿ ಕುರುಡು ನಂಬಿಕೆ ಇಟ್ಟುವವನಿಗೂ ಅವರು ತಾವೇ ಗೊತ್ತು, ಇಂಡಿಯಾ ಚೀನಾದ ಮಟ್ಟದಲ್ಲಿಲ್ಲ. ಏನಾಯ್ತು? ಯಾಕಾಯ್ತು ಹೇಗೆ ಒಂದು ದೇಶ ಕೇವಲ 60 ವರ್ಷಗಳ ಹಿಂದೆ 600 ಲಕ್ಷ ಜನರ ಕಳೆದು ಹೋಯ್ತ ನಮ್ಮನ್ನು ಮೇರಿತು?
1917 ರಲ್ಲಿ ಇಂಡಿಯಾದ GDP 3.1 ಸತಿ ಚೀನಾಗಿಂತ ಹೆಚ್ಚಿತ್ತು, ಕೇವಲ 55 ವರ್ಷಗಳ ಹಿಂದೆ. ಈಗ ಭಯಾನಕ. ಈಗ ನಮ್ಗೆ ಬೆರೋಗಿ ಇದೆ, ಪೆಟ್ರೋಲ್ನ ದರ ಹೆಚ್ಚಾಗುತ್ತಿದೆ, ಶ್ರೀಮಂತರು ಇನ್ನೂ ಶ್ರೀಮಂತರಾಗುತ್ತಿದ್ದಾರೆ, ಬಡವರು ಇನ್ನೂ ಬಡವರಾಗ್ತಾ ಇದ್ದರೆ ಧನ ಅಸಮಾನತೆ ತೀವ್ರವಾಗ್ತಾ ಇದೆ, ಉದ್ಯೋಗಗಳು ಸಾಕಷ್ಟು ಸೃಷ್ಟಿಸಲಾಗುತ್ತಿಲ್ಲ. ಮತ್ತು ಇವೆಲ್ಲಗಿಂತ ಹಾನಿಕಾರ, ನಾವೆಲ್ಲರೂ ಸ್ವಭ್ರಮೆಯಲ್ಲಿದ್ದೀವಿ. ಆ ಸ್ವಭ್ರಮ ಏನಂದ್ರೆ 2014 ಮೊದಲು ಎಲ್ಲ ಹಾಲಾಗಿತ್ತು, 2014 ನಂತರ ಅಭಿವೃದ್ಧಿ, ವಿಕಾಸ್, ಪ್ರಗತಿ, ಶಕ್ತಿ ಇವೆಲ್ಲ ಬಂದಿತ್ತು ಎಂದು ಒಂದು ದೊಡ್ಡ ಧೀರದ್ಯಾಂತ ಸಾಮೂಹಿಕ ಭ್ರಮೆ ಅಸತ್ಯ ಪ್ರವಾದಿ ನಮ್ಮ ತಲೆಗಳಲ್ಲಿ ತುಂಬಿಸಿದನು. ವಾಸ್ತವವಾಗಿ 1947 ರಿಂದ ನಡೆದ ಎಲ್ಲ ಬೆಳವಣಿಗೆಗಳು ಸರ್ಕಾರದಿಂದ ಅಲ್ಲ, ಯಾವುದೇ ಪಕ್ಷಗಳಿಂದ ಅಲ್ಲ, ಸರ್ಕಾರದನ್ನು ಬಿಗಿಟ್ಟು ಸಂಭವಿಸಿದೆ. ದೇಶದ ಎಲ್ಲ ಬೆಳವಣಿಗೆ 1947 ರಲ್ಲಿ 2014 ರಲ್ಲಿ ಅಥವಾ 2025 ರಲ್ಲಿ ಕಾರಣ ಕೇವಲ ಜನಸಾಮಾನ್ಯರ ಯತ್ನ. ವಿಭಿನ್ನ ಗುಂಪುಗಳ ಒಟ್ಟಾಗಿ ಬಂದು ದೇಶವನ್ನು ಉತ್ತಮ ಮಾಡಲು ನಿರ್ಧರಿಸಿ ರಾಜಕಾರಣಿ ಪ್ರಾಣಿಗಳನ್ನು ವಿರೋಧಿಸಿ ಎಷ್ಟೇ ಪ್ರಗತಿ ನಾವು ನೋಡಬಹುದು. ಇವೆಲ್ಲ ಕಾರಣ ಬರೀ ಕೇವಲ ಜನಸಾಮಾನ್ಯರೇ, ನಮ್ಮ ತಂದೆ ತಾತರ ಕಷ್ಟಪಟ್ಟಿರುವ ಯತ್ನ. ಚೀನಾ ಇಂದಿಗೂ ಇಂಡಿಯಾ ಹಾಗೆ ನೀತಿಗಳು ಜಾರಿಯಾಗಲು ಮಾಡಿಲ್ಲ. ಅವರು ಬಹಳ ವಿಭಿನ್ನ ನೀತಿಗಳನ್ನು ಆರಿಸಿಕೊಂಡಿದೆ. ಅವರು ತಮ್ಮ ಜನರನ್ನು ರಕ್ಷಿಸಲು ಮತ್ತು ತಮ್ಮ ಜನರನ್ನು ರಕ್ಷಿಸಲು ಮತ್ತು ಮೊದಲು ಏರಿಸಲು ನಿರ್ಧರಿಸಿದ್ದಾರೆ. ಚೀನಾ ದಕ್ಷಿಣ ಪೂರ್ವ ಏಷ್ಯಾದಲ್ಲಿ, ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ, ನೇಪಾಳದಲ್ಲಿ, ಶ್ರೀಲಂಕಾದಲ್ಲಿ ಇವೆಲ್ಲ ದೇಶಗಳ ಜೊತೆ ಯುಕ್ತಿಪರ ಮೈತ್ರಿ ಮಾಡಿ ಇಂಡಿಯಾನನ್ನು ಗುದ್ದಲಿಸುತ್ತಿದೆ. ಒಂದು ಗೀಲುಗೋಲಿನ ಹಾಗೆ ಮೈತ್ರಿತ್ವ ಕಟ್ಟುತ್ತೈತೆ. ಮತ್ತು ನಮ್ಮ ಫಾರಿನ್ ಮಿನಿಸ್ಟರ್ ಬೇರೆ ಬೇರೆ ದೇಶಗಳ ಪ್ರಮುಖ ವ್ಯಕ್ತಿಗಳೊಂದಿಗೆ ಅಹಂಕಾರ ತೋರಿ ಅಶಿಷ್ಟವಾಗಿ ವರ್ತಿಸುವುದು ಯಾಕೆ? ಸೋಷಿಯಲ್ ಮೀಡಿಯಾನಲ್ಲಿ ಹೀರೋ ಹಾಗೆ ಕಾಣಲು. ಹೀಗೆ ಮಾಡಿದ್ರೆ ಮೈತ್ರಿತ್ವ ಬೆಳೆಯುತ್ತಾ? ಖಂಡಿತ ಇಲ್ಲ. ಇಂಡಿಯಾನಲ್ಲಿ ಏನ್ ನಡೀತಾ ಇದೆ? ಎಲ್ಲ ಕಡೆ ನಾವು ಕೇಳುತ್ತಾ ಇದ್ವಿ ವಿಶ್ವಗುರು. ಆದರೂ ಪ್ರತಿದಿನ ಸೋಷಿಯಲ್ ಮೀಡಿಯಾನಲ್ಲಿ ಅತ್ಯಂತ ದುರ್ಕಲೆಕೆಗೆ ಒಳಗಾಗುತ್ತಿದ್ದಾರೆ. ಇದೇನು ವಿಶ್ವಗುರು? ಇಲ್ಲ, ಇದು ಸಾಮೂಹಿಕ ಭ್ರಮ. ಸೋಷಿಯಲ್ ಮೀಡಿಯಾನಲ್ಲಿ ಭಾರತೀಯರ ವಿರೋಧಿ ಬಹಳ ರೇಸಿಸಂ ಹೆಚ್ಚಾಗಿದೆ. ಇದು ಯಾವುದು ವಿಶ್ವಗುರು? ನಾವು ಅರಿತುಕೊಳ್ಳಬೇಕು. ಆಡಳಿತ ಮಾಡುವವರ ಹಿತಾಸಕ್ತಿ, ನೀವು ಜನಸಾಮಾನ್ಯರ ಹಿತಾಸಕ್ತಿ ಬೇರೆ. ಆಡಳಿತ ಮಾಡುವವರ ಹಿತಾಸಕ್ತಿ ನಮ್ದಲ್ಲ. ನೀನು ಆಡಳಿತ ಮಾಡುವವರ ಗುಂಪಿನಲ್ಲಿ ಇಲ್ಲ. ನೀನು ರಾಜಕಾರಣಿ ಪ್ರಾಣಿಗಳಲ್ಲ. ನೀನು ರಾಜಕಾರಣಿ ಕಿಡೆಗಳ ಹಾಗೆ ಅಲ್ಲ. ಅವರ ಗುರಿ ಹಣ ಮತ್ತು ಕುರ್ಚಿ. ನಮ್ಮ ಗುರಿ ಜೀವನ ಸಾಗಿಸಲು ಮತ್ತು ನಮ್ಮ ಮಕ್ಕಳ ಬಾಯಿನಲ್ಲಿ ಊಟ ಹಾಕುದು. ಇದರಲ್ಲಿ ದೊಡ್ಡ ವ್ಯತ್ಯಾಸವಿದೆ. ಅವರ ಗುರಿ ನಿಮ್ಮ ಹಣ ಆದಷ್ಟು ಅವರ ಸ್ವಿಸ್ ಬ್ಯಾಂಕ್ ಅಕೌಂಟ್ ನಲ್ಲಿ ತುಂಬಿಸೊಂದು
ನಿಮ್ಮ ಮತ್ತು ನಮ್ಮ ಗುರಿ ಆದಷ್ಟು ಹಣ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದು ಮಾಡಲು ಉಳಿಸಲು. ಈ ದೇಶವನ್ನು ಆಡಳಿತವವರು ಯಾವತ್ತೂ ನಮ್ಮ ಹಿತಾಸಕ್ತಿಯಲ್ಲಿಲ್ಲ, ಯಾವುದೇ ಪಕ್ಷವಿದ್ರು. ಏಕೆಂದ್ರೆ ಆ ರಾಜಕಾರಣಿ ಕೀಡ ಅಂದಿಗೂ ಇಂದಿಗೂ ಯಾವಾಗ್ಲೂ ಒಂದೇ ಮತ್ತು ಯಾವತ್ತೂ ಬದಲಾವಣೆ ಯಾವತ್ತೂ ಆಗೇ ಇಲ್ಲ. ಒಂದು ಕಮಿಲಿಯನ್ ಲಿಸರ್ಡ್ ನ ಹಾಗೆ ಬೇರೆ ಬೇರೆ ಪಕ್ಷಗಳಿಗೆ ಅವರ ಬಾಹ್ಯ ರೂಪ ಬದಲಿಸ್ಕೊಂಡಿದ್ರು, ಆಂತರಿಕದಲ್ಲಿ ಅಂದಿಗೂ ಇಂದಿಗೂ ಒಂದೇ, ಯಾವತ್ತೂ ವ್ಯತ್ಯಾಸ ಆಗೇ ಇಲ್ಲ. ಅವರಿಗೆ ಯಾವಾಗ್ಲೂ ಒಂದೇ ಒಂದು ಬ್ಯಾಕಪ್ ಪ್ಲಾನ್ ಇದೆ, ಸೇಫ್ಟಿ ನೆಟ್ ಇದೆ. ಅವರು ಹಿಂದೆ ಕಳ್ತನ ಮಾಡಿರುವ ನಿಮ್ಮ 100 ಕೋಟಿಗಳಿವೆ. ಪಾರಾಗಲು ಯಾವಾಗ್ಲೂ ಒಂದು ಕಾರ್ಯತಂತ್ರವಿರುತ್ತೆ. ನಾನು ನಿಮ್ಮ ಬ್ಯಾಂಕ್ ಮತ್ತು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ನಮ್ಮ ಕೈಯಲ್ಲಿ 20,000 ರೂಪಾಯಿಗಿಂತ ಕಮ್ಮಿ ದುಡ್ಡು ಉಳಿಸುವಾಗ ತಲೆಯಲ್ಲಿ ಹೇಗೆ ನಮ್ಗಿಂತ ಬಡವಾಗಿದ್ದ ಚೀನಾ, ನಮ್ಗಿಂತ ಅತಿ ಕೆಟ್ಟ ಪರಿಸ್ಥಿತಿನಲ್ಲಿದ್ದ ದೇಶ ನಮ್ಮನ್ನು ಮೇರಿ ಅದರ ಪ್ರತಿಯೊಬ್ಬ ನಾಗರಿಕನಿಗೆ ನಮಗಿಂತ ಉತ್ತಮ ಜೀವನ ನಡೆಯಲು ಅವಕಾಶ ಹೇಗೆ ಕೊಟ್ಟಿದೆ ಎಂದು ಯೋಚನೆ ಮಾಡಿದಾಗ ಹೃದಯದಲ್ಲಿ ನೇರವಾಗಿ ಒಂದು ಚಾಕು ತಟ್ಟಿತು ಹಾಗೆ ಅನ್ಸುತ್ತೆ. ಸ್ನೇಹಿತರು, ನಾವು ಅನುಭವಿಸುವ ಅನ್ಯಾಯವಾದ ಪರಿಸ್ಥಿತಿ ಖಂಡಿತ ಸಾಮಾನ್ಯವಲ್ಲ. ಯಾವುದೇ ದೇಶ ಈ ಸ್ಥಿತಿಯನ್ನು ಯಾವತ್ತೂ ಒಪ್ಪಲ್ಲ. ಈ ದೇಶದ ದಾರಿ ಸಾಮಾನ್ಯ ಅಥವಾ ಒಳ್ಳೆಯ ದಾರಿ ಖಂಡಿತ ಇಲ್ಲ. ನಮಗೇನು ಆಗ್ತಾ ಇದೆ, ಬರೀ ನಮ್ಗೆ ಆಗ್ತಾ ಇದೆ. ಚೀನಾ ನರಕದ ಆಳದಗಳಿಂದ ಹೊರ ಬಂದ್ರೆ ನಾವ್ಯಾಕೆ ಬರಕ್ಕಾಗಲ್ಲ? ನಾವ್ಯಾಕೆ ಪೀಡಿಸ್ಕೊಳ್ಬೇಕು? ನಾವ್ಯಾಕೆ ಸಹಿಸ್ಬೇಕು? ಚೀನಾ ಮಾಡಿದ್ರೆ ನಾವ್ಯಾಕೆ ಮಾಡಕ್ಕಾಗಲ್ಲ? ನಡೆದ ಎಲ್ಲಾ ಯೋಜನೆಗಳನ್ನು ನೋಡಿ, ಸ್ವಚ್ಛ ಭಾರತ್ ಅಭಿಯಾನ್, ಡಿಮಾನಿಟೈಸೇಷನ್, ಮೇಕ್ ಇನ್ ಇಂಡಿಯಾ ಮತ್ತಿತರ ಯೋಜನೆಗಳನ್ನು ಎಲ್ಲ ನೋಡಿ, ಎಲ್ಲ ವಿಫಲವಾಯಿತು. ಇದೆಲ್ಲದ ವಿಫಲವಾಗುವ ಕಾರಣ ಆ ರಾಜಕಾರಣಿ ಕೀಡೆಗಳು. ನಮ್ಮನ್ನು ವಿದ್ಯಾವಂತೆ ಮಾಡಲು, ನಮ್ಮನ್ನು ಬಲಿಷ್ಠವಂತ ಮಾಡಲು, ನಮ್ಮ ಸ್ವಂತ ಜೀವನ ಉತ್ತಮ ಮಾಡಲು ಮತ್ತು ನ್ಯಾಯವಾಗಿ ಒಂದು ಉತ್ತಮ ಜೀವನ ನಡೆಯಲು ಅವರ ಹಿತಾಸಕ್ತಿನಲ್ಲಿಲ್ಲ. ಏಕೆಂದರೆ ಇದೆಲ್ಲ ಮಾಡಿದ್ರೆ ಅವರ ಅವಶ್ಯಕತೆಯೇ ಇರಲ್ಲ. ಅವರ ಮೋಸದ ಕೌಶಲ್ಯಗಳು, ವಂಚನೆ, ಕಪಟಗಳಲ್ಲಿ ಎಲ್ಲ ವಿಫಲವಾಗುತ್ತದೆ ಮತ್ತು ಅವರ ಭ್ರಷ್ಟಾಚಾರಿ ಚುನಾವಣೆಗಳನ್ನು ಗೆಲ್ಲಲು ಅಸಾಧ್ಯವಾಗುತ್ತದೆ. ಈ ಕಾರಣದಿಂದ ಅವರು ನಮ್ಮನ್ನು ಕೆಳಗೆ ಇಟ್ಕೊಂಡು ಅವರ ಆಸೆ. ಪ್ರತಿ ಚುನಾವಣೆಯಲ್ಲಿ ಪ್ರತಿ ಪಕ್ಷವು ನಮಗೆ ದೊಡ್ಡ ಪ್ರಗತಿ ತರ್ತೀವಿ ಎಂದು ವಾದ ಕೊಡ್ತಾರೆ. ಆದರೆ ಪ್ರತಿ ಚುನಾವಣೆಯ ಏಕೈಕ ಬದಲಾವಣೆ ಏನಂದ್ರೆ ಅವರು ಇನ್ನೂ ಧನವಂತರಾಗುತ್ತಾರೆ, ನಾವು ಇನ್ನೂ ಬಡವರಾಗಿ ಆಗ್ಕೊಂಡೇ ಇರ್ತೀವಿ. ಚೀನಾ ಈಗ ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದು. ತಾಕತ್ ಎಷ್ಟಂದ್ರೆ ಕೇವಲ ಆ ರಾಷ್ಟ್ರ ಮಾತ್ರ ಅಮೆರಿಕ ಮುಂದೆ ಎದೆ ಮೇಲೆ ಇಟ್ಕೊಂಡು ನಿಂತಬಹುದು. ಈ ಶಕ್ತಿಯನ್ನು ಪಡೆಯಲು ಕಾರಣ ನಿಮ್ಮ ಮುಂದೆನೇ ಇದೆ. ಮನೆಯಲ್ಲೇ ಎಲ್ಲ ವಸ್ತುಗಳು ಚೀನಾದಲ್ಲಿ ಮಾಡಿರೋದು ಮತ್ತು ವಸ್ತುಗಳಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಚೀನಾದಲ್ಲಿ ಮಾಡಿರೋದು. ನಾನು ಹಾಕಿರೋದು ಮೈಕ್ ಕೂಡ ಚೀನಾನಲ್ಲಿ ಮಾಡಿರಬಹುದು. ಆ ಫೋನ್ ಸ್ಟ್ಯಾಂಡ್ ಕೂಡ ಚೀನಾದಲ್ಲಿ ಮಾಡಿರೋದು. ನಿಮ್ಮ ಕೈನಲ್ಲಿ ಹಿಡಿದಿರುವ ಫೋನಿನ ಕವರ್ ಕೂಡ ಚೀನಾದಲ್ಲಿ ಮಾಡಿರೋದು. ಯಾವುದೇ ಪ್ಲಾಸ್ಟಿಕ್ ವಸ್ತುಗಳು ಚೀನಾದಲ್ಲಿ ಮಾಡಿರೋದು. ನಾವು ಮೇಡ್ ಇನ್ ಚೈನಾ ಎನ್ನುವುದು ಅಗ್ಗದ ಗುಣಮಟ್ಟದಂತೆ ನಗ್ತೀವಿ, ಹೀಯಾಳಿಸ್ತೀವಿ.
ಆದರೆ ನೆನಪಿರಲಿ, ಅಗದ್ ಅಗ್ಗದ ಗುಣಮಟ್ಟವಾದ್ರೂ ಕೂಡ ನಾವು ಖರೀದಿಸಿದ್ದೀರಾ ತಾನೆ? ಭಾರತದ ಭಾರತದ ಮಣ್ಣು, ಕಷ್ಟಪಟ್ಟು ದುಡಿದ ಹಣ ಸೀದಾ ಚೈನಾಕ್ಕೆ ಹೋಗ್ತಾ ಇದೆ ಮತ್ತು ಚೀನಾ ದೇಶವನ್ನು ಕಟ್ಟುತ್ತಾ ಇದೆ. ನಮ್ಮ ಸ್ವಂತ ಕಾರ್ಖಾನೆಗಳು ನಮ್ಗೆ ಬೇಕಿರೋದು ಎಲ್ಲಗಳನ್ನು ಯಾಕೆ ಮಾಡಕ್ಕಾಗಲ್ಲ? ಯಾಕೆ ಪ್ರಪಂಚದಲ್ಲಿ ಅಷ್ಟು ಪ್ರಮುಖವಾಗಿದೆ ಚೀನಾ ಚೀನಾ ಇಲ್ಲ ಅಂದ್ರೆ ಜಗತ್ತಿನ ಆರ್ಥಿಕ ವ್ಯವಸ್ಥೆ ಯಾಕೆ ಧ್ವಂಸವಾಗುವುದು? ನೆನಪಿರ್ಲಿ, ಅದು ಅದೇ ದೇಶ 1917ರಲ್ಲಿ ಊಟವಿಲ್ಲದೆ ಸಾಯ್ತಿದ್ರು. ಮೂರು ಸತಿ ನಮ್ಗಿಂತ ಬಡತನವಾಗಿದ್ರು ಕೇವಲ 55 ವರ್ಷಗಳ ಹಿಂದೆ. ಈಗ ಅಮೆರಿಕನನ್ನು ಸವಾಲು ಮಾಡುವ ಶಕ್ತಿ ಇದೆ ಮತ್ತು ನಮ್ಗೆ ಯಾವುದು ಶಕ್ತಿ ಇಲ್ಲ. ಚೀನಾ 1960ರಲ್ಲಿ ಪ್ರತ್ಯೇಕ ದೇಶವಾಗಿತ್ತು. ಯಾವ ದೇಶವೂ ಅವರೊಡನೆ ಸಂಬಂಧ ಹೊಂದಿರಲಿಲ್ಲ. ಎಲ್ಲ ವ್ಯಾಪಾರಿ ಕೂಡ ಬಂದ್. 1916ರಲ್ಲಿ ಭಾರತಕ್ಕೆ ಹೋಲಿಸಿದರೆ ನಮಗೆ ಅತ್ಯಂತ ಬಲವಾದ ನೈತಿಕ ಪ್ರಾಧಿಕಾರವಿತ್ತು. ಈಗ ಪಹಲ್ಗಾಮ್ ಘಟನೆಯಲ್ಲಿ ಎಲ್ಲಿತ್ತು ಅಂತಾರಾಷ್ಟ್ರೀಯ ಬೆಂಬಲ? ಎಲ್ಲಿದ್ಯಪ್ಪ ವಿಶ್ವಗುರು? ಭಾರತೀಯರ ಮೇಲೆ ರೇಸಿಸಂ ಪ್ರತಿದಿನ ತೀವ್ರವಾಗಿ ಹೆಚ್ಚಾಗುತ್ತಾ ಇದೆ. ಎಲ್ಲಿದೆ ಅಂತಾರಾಷ್ಟ್ರೀಯ ಬೆಂಬಲ? ಹಂಗೆ ಎಲ್ಲಿದೆ ವಿಶ್ವಗುರು? ಏನಪ್ಪಾ ವಿಶ್ವಗುರು ಮಾಡ್ತಾ ಇದ್ರಿ? ಅಥವಾ ಅದು ನಿಜವಾದ ವಿಶ್ವಗುರುನೇ? ರಾಜಕಾರಣಿ ಪ್ರಾಣಿ ಮತ್ತು ಬಿಳಿ ದಾಡಿಯ ಅಸತ್ಯ ಪ್ರವಾದಿ ಈ ಸಮಸ್ಯೆಯನ್ನು ಮರೆ ಮಾಡ್ತಾವ್ರೆ. ಆದರೆ ನಮ್ಗೆ ಸತ್ಯ ಸ್ಪಷ್ಟವಾಗಿ ಗೊತ್ತು. ಸತ್ಯ ಏನಂದ್ರೆ, ಪ್ರತಿದಿನ ನಾವು ಜನಸಾಮಾನ್ಯರು ಮಾತ್ರ ಕಷ್ಟ, ವಂಚನೆಗಳು, ಮೋಸದ ಕೌಶಲಗಳು, ವಿಫಲವಾದ ನೀತಿಗಳ ಪರಿಣಾಮಗಳನ್ನು ಸಹಿಸ್ತಾ ಇದ್ವಿ. ಆದ್ರೆ ಅವರು ತಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಬಾವಿಯ ಹಾಗೆ ತುಂಬಿಕೊಂಡೇ ಇಡ್ತಾ ಇದ್ದಾರೆ. ಯಾವುದೇ ಪಕ್ಷವು, ಯಾವುದೇ ಸಿದ್ಧಾಂತವು, ಯಾವುದೇ ಪೊಲಿಟಿಕಲ್ ಐಡಿಯಾಲಜಿ, ಯಾವುದೇ ಸಿದ್ಧಾಂತವು, ಯಾವುದೇ ಬಣ್ಣವಿದ್ರೂ ಅವರ ಹಿತಾಸಕ್ತಿ ನಮ್ಮ ಹಿತಾಸಕ್ತಿ ಅಲ್ಲ. ಈ ಸತ್ಯ ಮಾತಿನ ಸಾಕ್ಷಿ ನಮ್ಮ ಮುಂದೆನೇ ಇದೆ. 80 ವರ್ಷಗಳ ಸ್ಪಷ್ಟ ಸಾಕ್ಷಿ. ಚೀನಾ ಆಚೆ ಬಂದಿತು, ನಾವಿನ್ನೂ ಸಿಕ್ಕಾಕೊಂಡಿದ್ದೀವಿ. ಇದು ನಮ್ಮ ದೇಶವನ್ನು ಎದುರಿಸುವ ಸಮಸ್ಯೆ. ಲಕ್ಷಾಂತರ ಭಾರತೀಯರು ಮೋಸ ಆಗಿದೆ. ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ವಂಚನೆ ತಂತ್ರ ಇರಬಹುದು. ನಾವು ಅನುಭವಿಸುವುದನ್ನು ಸಾಮಾನ್ಯವೆಂದು ನಂಬಿಸುವುದು, ನಮ್ಮ ನಿರೀಕ್ಷೆಗಳನ್ನು ಕಮ್ಮಿ ಇಟ್ಕೊಂಡು ಮತ್ತು ಇದೆಲ್ಲ ನಡೆಯುವಾಗ ಬೇರೆ ಬೇರೆ ದೇಶಗಳು ಅತಿ ವೇಗವಾಗಿ ಏರ್ತಾ ಇದ್ದಾರೆ. ನಾನು ನಿಮ್ಮೆಲ್ಲರಿಗೂ ಹೇಳ್ತಾ ಇರೋದು ಚೀನಾದ ಕಥೆಯನ್ನು ನೆನಪಿರ್ಲಿ ಅಂತ. ಯಾವತ್ತು ಯಾರಾದ್ರೂ ನಿಜವಾದ ಸುಧಾರಣೆ ಜಾರಿಗೊಳಿಸಲು ಅಸಾಧ್ಯ ಅಥವಾ ಪ್ರಗತಿ ಅಭಿವೃದ್ಧಿ ವೇಗವಾಗಿ ಮಾಡಲು ಅಸಾಧ್ಯ, ನಿಜವಾದ ಜನರ ಜೀವನ ಉತ್ತಮ ಮಾಡುವ ಬದಲಾವಣೆಗಳನ್ನು ತರಲು ಅಸಾಧ್ಯ, ಅಥವಾ ಈ ಭ್ರಷ್ಟಾಚಾರಿಯನ್ನು ಎಲ್ಲ ಇಂಡಿಯಾದ ಎಲ್ಲ ಭ್ರಷ್ಟಾಚಾರಿ ಚುನಾವಣೆ ಒರೆಸಿ ಅಸಾಧ್ಯ ಅದು ಹೇಳಿದಾಗ ನೀವೆಲ್ಲರೂ ನೆನಪಿರ್ಲಿ, ಒಂದೇ ತಲೆಮಾರಿನೊಳಗೆ ಚೀನಾ ಬದಲಾಯಿತು. ಒಂದು ಕಾಲದಲ್ಲಿ ಚೀನಾದಲ್ಲಿ ಯಾವುದು ಹಣವಿರಲಿಲ್ಲ, ಕಾರ್ಖಾನೆ ಅಥವಾ ಪ್ರಗತಿ ಇರಲಿಲ್ಲ, ಘೋರವಾದ ನಾಗರಿಕ
ಯುದ್ಧಗಳಿದ್ದವು, ಹಸಿವು, ಆಕ್ರಮಣಗಳು, ಅತಿಹಿಂಸ ಮಾಡುವ ಕ್ರಾಂತಿಗಳು, ವಿಫಲವಾದ ನೀತಿಗಳು, ಅವು 600 ಲಕ್ಷಾಂತರ ಜನರ ಸಾವಿನ ಕಾರಣವಾಗಿತ್ತು. ಇಂತಹ ಅಪಘೋರ ಘಟನೆಗಳು ಭಾರತದ ಕಳೆದ 80 ವರ್ಷಗಳಲ್ಲಿ ಒಂದು ಕೂಡ ಸಹ ಅನುಭವಿಸಲಿಲ್ಲ. ಆದರೆ ಒಂದೇ ಮಾರಿನೊಳಗೆ ಚೀನಾ ನಮ್ಮನ್ನೇ ಮುಂದೆ ದಾಟಿತು. 1947 ರಿಂದ 2025ರವರೆಗೆ ಈ ಎಲ್ಲ ತಲೆಮಾರಿನ ರಾಜಕಾರಣಿ ಏನ್ ಮಾಡ್ತಾ ಇದ್ರು? ಏನು ಇಲ್ಲ. ಇದನ್ನ ಮೇಲೆ ನಮ್ಗೆಲ್ಲರಿಗೂ ಎಚ್ಚರಿಕೆ ನೀಡ್ತಾ ಇದ್ದೀನಿ. ನಾನು ದೇಶದಲ್ಲಿದ್ದ ಸಾಮೂಹಿಕ ಭ್ರಮೆಯ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಆದ್ರೆ ಇದಕ್ಕಿಂತ ಮುಖ್ಯ ನಾನು ಭರವಸೆ ನೀಡ್ತಾ ಇದ್ದೀನಿ. ಭರವಸೆ ಬದಲಾವಣೆ ನಿಜವಾಗ್ಲೂ ಖಂಡಿತ ಸಾಧ್ಯವಿದೆ. ಚೀನಾ ಮಾಡಿದ್ರು ನಾವ್ಯಾಕೆ ಮಾಡಕ್ಕಾಗಲ್ಲ? ನಾವೆಲ್ಲರೂ ಒಟ್ಟಾಗಿ ಆ ರಾಜಕಾರಣಿ ಪ್ರಾಣಿಯನ್ನು ವಿರೋಧಿಸಬೇಕು. 1947 ರಿಂದ ಆಡಳಿತ ಮಾಡುತ್ತಿರುವ ರಾಜಕಾರಣಿ ಕೀಡೆಗಳನ್ನು ವಿರೋಧಿಸಬೇಕು ಮತ್ತು ನಾವೇ ಬದಲಾವಣೆಯನ್ನು ತರಬೇಕು. ಬದಲಾವಣೆಯ ಅತ್ಯಂತ ಅಗತ್ಯವಿದೆ. ವರ್ಷದಿಂದ ವರ್ಷಕ್ಕೆ ಪ್ರಪಂಚವು ಅಪಾಯಕಾರಿಯಾಗುತ್ತಾ ಇದೆ. ಇನ್ನಷ್ಟು ಯುದ್ಧಗಳು ನಾವೇ ನೋಡ್ತಾ ಇದ್ದೀವಿ, ನಡೀತಾ ಇದೆ. ಹೌದು, ಪ್ರಪಂಚದ ಧೋರಣೆ ಇನ್ನಷ್ಟು ಹೆಚ್ಚು ಶತ್ರುತೆಗಳು, ಹೆಚ್ಚು ವೈರಿಗಳು, ಹೆಚ್ಚು ಸಂಘರ್ಷಗಳು ಬೆಳೀತಾ ಇದ್ದಾವೆ. ಈ ಬರುವ ಕಷ್ಟದ ಕಾಲದಲ್ಲಿ ಭಾರತವು ಜಗತ್ತನ್ನು ಎದುರಿಸಲು ನಿಜವಾಗಿ ಸಿದ್ಧವೇ? ಇಲ್ಲ. ನಮ್ಮೆಲ್ಲರಿಗೂ ಗೊತ್ತು, ಇಲ್ಲ, ನಾವು ತಯಾರಾಗಿಲ್ಲ. ಸಮಯ ಬಂದಿದೆ ನಾವೆಲ್ಲರೂ ಎದ್ದು ಎಚ್ಚರಾಗಲು. ಸಮಯ ಬಂದಿದೆ ನಾವೇ ಜೀವನಗಳನ್ನು ಉತ್ತಮ ಮಾಡುದು. ಸಮಯ ಬಂದಿದೆ ನಾವು ಜನರು ವಾಪಸ್ ಪವರ್ ನಮ್ಮ ಸ್ವಂತ ಕೈಗಳಲ್ಲಿ ತಗೊಳ್ಳೋದು ಮತ್ತು ಭಾರತನನ್ನು ಪ್ರಪಂಚದ ಮುಂದೆ ಬಾಲಹಸು ಸ್ಥಿತಿಯಿಂದ ಆಚೆ ಬರಲು ಹಾಗೂ ಬೇರೆ ಬೇರೆ ದೇಶಗಳ ಮುಂದೆ ವಿದೇಶಿ ಹೂಡಿಕೆ ಕೇಳಲು ಭಿಕ್ಷೆ ಪಾತ್ರ ಇಟ್ಟದು ಬಂದ್ ಆಗ್ಬೇಕು. ನಾವೆಲ್ಲರೂ ಈ ದೇಶವನ್ನು ಹಿಂದಿನ ಕಾಲದ ಚಿನ್ನದ ಹಕ್ಕಿಯನ್ನು ಮತ್ತೊಮ್ಮೆ ಮಾಡೋಣ. ಕೇವಲ 400 ವರ್ಷಗಳ ಹಿಂದೆ ಇತ್ತು ನಮ್ಮ ಶ್ರೇಷ್ಠವಾದ ವಿಜಯನಗರ, ಶ್ರೀಮಂತವಾದ ವಿಜಯನಗರ, ಶಕ್ತಿಶಾಲಿ ಮಹಾ ವಿಜಯನಗರ ಸಾಮ್ರಾಟವಿತ್ತು. ನೆನಪು ಮಾಡಿ, ಮೌರ್ಯ ಸಾಮ್ರಾಟ, ಗುಪ್ತ ಸಾಮ್ರಾಟ, ಮರಾಠ ಸಾಮ್ರಾಟ, ಇವೆಲ್ಲ ಮಹಾ ಸಾಮ್ರಾಟಗಳು ನಮ್ಮ ಪೂರ್ವಜರು ಕಟ್ಟಿದ್ರು. ನಮ್ಮ ಪೂರ್ವಜರು ಮಾಡಿದ್ರೆ ನಾವ್ಯಾಕೆ ಮಾಡಕ್ಕಾಗಲ್ಲ? ಅದರಿಂದ ನಾವೆಲ್ಲರೂ ಒಂದಾಗಿ ಈ ದೇಶವನ್ನು ನಿಜವಾದ ಶಕ್ತಿಶಾಲಿ, ಬಲಿಷ್ಠ, ಶ್ರೀಮಂತ, ನ್ಯಾಯವಾದ, ಧರ್ಮದ ಪ್ರಕಾರವಾದ ದೇಶವನ್ನು ಮಾಡೋಣ. ತಗೊಳ್ಳೋಣ ವಾಪಸ್ ಪವರ್ ನಮ್ಮ ಸ್ವಂತ ಕೈಗಳಲ್ಲಿ.